ಎಷ್ಟು? 3. ಹೌದಾ? ಹಾಂ ಹಾಂ. ಚೆನ್ನಾಗಿದ್ದಾರೆ ಅಮ್ಮ ಇವರು? ಇವ್ರ ಹತ್ರನೇ ಇರ್ತೀಯಾ? ಮನೆಗೆ ಹೋಗಲ್ವಾ? ಯಾಕೆ ಇಲ್ಲೇ ಇರ್ತೀಯ? ಮನೆಗೆ ಯಾಕೆ ಹೋಗಲ್ಲ? ಜೊತೆನೇ ಇರ್ತೀರಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಈಗ ಮಲಗ್ತೀಯ ನೀನು? ಮಲಗ್ತೀಯ ಇವಾಗ? ನಿದ್ದೆ ಬರ್ತಾ ಇಲ್ವಾ? ಕಣ್ಣು ಮುಚ್ಚಿದ್ಯಲ್ಲ ಸುಮ್ಮನೆನಾ? ಏನು ಪಾಪ ಎಲ್ಲ ಇದೆಯಲ್ಲ, ನೀನೇ ಇದೆಯಾ ಅಲ್ಲಿ? ಹಾಂ ಸರಿ ಮೇಡಮ್. ಅದು ಯಾರು? ಸಿಸ್ಟರಾ? ಏನ್ ಮಾಡ್ತಾರೆ ಅವರು? ನಿಂಗೆ ಏನೇನ್ ಮಾಡಿದ್ದಾರೆ? ಚಕ್ರದಲ್ಲಿ ಆಡುತ್ತಾರೆ. ಇಲ್ಲೇ ಇರ್ತೀಯಲ್ಲ ನೀವು? ಜೊತೆನಾ? ಸಿಸ್ಟರ್ ಜೊತೆನಾ? ಔಷಧಿ ಕೊಟ್ರ ನಿಂಗೆ? ಔಷಧಿ ಕೊಟ್ರ ಏನಾದ್ರು? ಪಟ್ಟಿದಾರಾ? ಮುದ್ದೆ ಊಟ ಮಾಡ್ತೀಯ ನೀನು? ಇವಾಗ ಏನ್ ಮಾಡಿದೆ? ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ನೋಡ್ತಾ ಇದ್ರಿ ಈ ಒಂದು ಖುಷಿಯಾಗಿ ಆ ಮಗು ಆಟ ಆಡ್ತಾ ಇರ್ತಕ್ಕಂಥದ್ದು, ಖುಷಿಯಾಗಿ ಮಾತಾಡ್ತಾ ಇರುವಂಥದ್ದು, ಇದೆಲ್ಲವನ್ನು ನೋಡ್ತಾ ಇದ್ದಾಗ ನಮಗೆ ಒಂದೇ ಒಂದು ಇದನ್ನು ನೋಡಲಿಕ್ಕೆ ಅಂತ ಸಾವಿರಾರು ಕಣ್ಣುಗಳು, ಕೋಟ್ಯಾಂತರ ಮನಸ್ಸುಗಳು ಕಾಯ್ತಾ ಇತ್ತು. ಯಾತಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗಷ್ಟೇ ಕೆಲವು ದಿನಗಳ ಹಿಂದೆ ನಾವು ಈಗ 2 ದಿನಗಳ ಹಿಂದೆ ಅಷ್ಟೇ ಈ ಒಂದು ಮಗು ಯಾವ ಸ್ಥಿತಿಯಲ್ಲಿತ್ತು ಅನ್ನೋದನ್ನು ಕೂಡ ಒಂದು ವಿಡಿಯೋವನ್ನು ಮಾಡಿದ್ವಿ. ಹಾಗೆಯೇ ಈ ಮಗುವಿನ ತಾಯಿ ಏನಿದ್ದಾಳೆ, ಆ ಮಗು ಇವಾಗ ಕೂಡ ಹೋಗೋದು ಯಾರ ಹತ್ರ ಅಂತ ಕೇಳಿದರೆ ಆ ಮಗು ಹೇಳುತ್ತೆ ನಾನು ಅಮ್ಮನ ಹತ್ರ ಹೋಗಲ್ಲ ಅಂತ. ಅದನ್ನು ಬಿಟ್ಟು ಬೇರೆ ಏನನ್ನೂ ಆ ಮಗು ಹೇಳ್ತಾ ಇಲ್ಲ. ಹಾಗೆಯೇ ನೀವು ಇನ್ನೊಂದು ಕಡೆ ನೋಡಬೇಕಾಗತ್ತೆ, ಗಮನ ಇಟ್ಟು ನೋಡಿದರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಯಾಕೆಂದರೆ ಆ ಮಗು ಮಾತಾಡ್ತಾ ಇತ್ತು. ಹಾಗೆಯೇ ಇದು ಗೊತ್ತಿಲ್ಲದಿರೋರಿಗೆ ಚಿಕ್ಕದಾಗಿ ಮತ್ತೊಮ್ಮೆ ಆ ವಿಷಯ ಏನು ಅನ್ನೋದನ್ನು ನಾನು ತಿಳಿಸ್ಬಿಡ್ತೀನಿ. ಈ ಒಂದು ಘಟನೆ ಏನಿದೆ ಇದು ನಡೆದಿರ್ತಕ್ಕಂಥದ್ದು ಬೆಂಗಳೂರಿನ ವೀರಭದ್ರ ನಗರದಲ್ಲಿ, ಅಂದರೆ ಹೊಸಕೆರೆಹಳ್ಳಿ ಹತ್ತಿರ ಇರತಕ್ಕಂಥ ವೀರಭದ್ರ ನಗರದಲ್ಲಿ. ಈ ಮಗುವಿನ ತಾಯಿ ಹೆಸರು ಶೆರಿನ್ ಅಂತ. ಶೆರಿನ್ ಈಕೆ ಮದುವೆ ಆಗಿ ಇತ್ತೀಚಿನ ದಿನಗಳಲ್ಲಿ ಒಂದು 4-5 ವರ್ಷದ ಹಿಂದೆ ಮದುವೆ ಆಗಿರ್ತಾಳೆ. ಈಕೆಗೆ ಮಗು ಕೂಡ ಇರುತ್ತೆ. ಡೈವರ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಇತ್ತೀಚಿನ ವರದಿಗಳು ಹೇಳ್ತಾ ಇದೆ. ಆದರೆ ಮಗುವನ್ನು ನಾನೇ ಸಾಕ್ತೀನಿ ಅಂತ ಹೇಳಿಬಿಟ್ಟು ಕರೆದುಕೊಂಡು ಕೂಡ ಬಂದಿರ್ತಾಳೆ. ಆದರೆ ಕರೆದುಕೊಂಡು ಬಂದಾಗ ಮೊದಲೆಲ್ಲವೂ ಸರಿಯಾಗೇ ಇರುತ್ತೆ, ಕರೆಕ್ಟಾಗಿ ಸಾಕ್ತಾ ಇರ್ತಾಳೆ ಸರಿಯಾದ ರೀತಿಯಲ್ಲಿ. ಅದಾದ ನಂತರ ಆಕೆಗೆ ಒಬ್ಬನ ಪರಿಚಯ ಆಗುತ್ತೆ, ಒಬ್ಬ ಯುವಕನ ಪರಿಚಯ ಆಗುತ್ತೆ, ದಿನೇಶ್ ಎಂಬುವನ ಪರಿಚಯ ಆಗುತ್ತೆ. ಆ ದಿನೇಶ್ ಈಕೆಯ ಜೊತೆ ಅವಳೇ ಹೇಳುವ ಹಾಗೆ ಈಗ ಏನು ರಿಲೇಷನ್ಶಿಪ್ ಇತ್ತು ಅಂತ ಹೇಳಿಬಿಟ್ಟು ಆತನ ಪರಿಚಯ ಆದ ನಂತರ ಈ ಮಗುವನ್ನು ನೋಡಿಕೊಳ್ಳುವ ರೀತಿ, ಹಾಗೆ ನೋಡಿಕೊಳ್ಳುವ ಎಲ್ಲ ಪ್ರತಿಯೊಂದನ್ನು ವರಸೆಗಳೇ ಚೇಂಜ್ ಆಗ್ತಾ ಹೋಗುತ್ತೆ. ಆತನ ಪರಿಚಯ ಆದ ನಂತರ ಕೂಡ ಆ ಮಗು ಬಹಳಷ್ಟು ರೀತಿಯಲ್ಲಿ ಒಂದು ಹಿಂಸೆಯನ್ನು ಅನುಭವಿಸ್ತಾ ಹೋಗುತ್ತೆ. ಹೆತ್ತ ತಾಯಿಯಿಂದನೇ ಬಹಳಷ್ಟು ಹಿಂಸೆಯನ್ನು ಅನುಭವಿಸುತ್ತೆ. ಹಾಗೆ ಇಲ್ಲಿ ನಾವು ಇನ್ನೂ ಒಂದು ವಿಷಯನ ಗಮನಿಸಬೇಕಾಗತ್ತೆ ಸ್ನೇಹಿತರೆ. ಏನಂದರೆ ಈ ಒಂದು ಮಹಾತಾಯಿ ಹೊಡೆಯೋದಲ್ಲದೆ ಅವನೋ ಬಾಯ್ ಫ್ರೆಂಡ್ ಅಂತೆ, ಅವನು ಬಂದುಬಿಟ್ಟು ಹೆಲ್ಮೆಟ್ಟಲ್ಲಿ ಮಗುಗೆ ತಲೆಗೆಲ್ಲ ಹೊಡೆಯೋದಂತೆ. ಏನಂತ ಗೊತ್ತಿಲ್ಲ, ಮಗುವನ್ನು ನೀನು ಸತ್ತು ಹೋಗು ಅನ್ನೋದಂತೆ. ಅದಾದ ನಂತರ ಇದನ್ನೆಲ್ಲ ನೋಡಿದ ಪೊಲೀಸವರು ಕೂಡ ಒಂದು ಕಾರ್ಯಾಚರಣೆ, ಅಂದರೆ ಪೊಲೀಸವರಿಗೆ ಅಕ್ಕಪಕ್ಕದವರೆಲ್ಲ ತಿಳಿಸಿದ್ರು. ಅದಾದಮೇಲೆ ಪೊಲೀಸವರು ಬಂದರು, ಅರೆಸ್ಟ್ ಮಾಡಿದ್ದಾರೆ ಇವಾಗ. ಹಾಗೆಯೇ ಈ ಮಗು ಈಗಾಗಲೇ ಏನು ನಾವು ಹೇಳಿದ್ವಿ, ಸೊ ಇದರಲ್ಲಿ CWCನಲ್ಲಿ ಇದೆ. ಹಾಗಾಗಿ ಒಂದನ್ನು ನಾವು ನೋಡಬೇಕು, ಇಲ್ಲಿ ಈ ಮಗುವಿನ ಪರಿಸ್ಥಿತಿ ಏನಿತ್ತು, ಈ ಮಗುವಿನ ಈ ಖುಷಿಯನ್ನು ನೋಡಲಿಕ್ಕೆ ಬೆಂಗಳೂರಿನ ಬಹಳಷ್ಟು ಜನ ಬಂದುಬಿಟ್ಟು ಆ ಮಗುವನ್ನು ಕೊಡಿ ನಾವು ಸಾಕೊಳ್ತೀವಿ ಅಂತ ಹೇಳಿಬಿಟ್ಟು ತುಂಬ ಜನ ಕೇಳ್ತಾನೆ ಇದ್ದಾರೆ. ಇನ್ನು ಆ ಒಂದು ಮಗುವಿನ ಅವರ ಮನೆ ಏನಿತ್ತು ಹೊಸಕೆರೆಹಳ್ಳಿ, ಆ ಸುತ್ತಲೂ ಇರ್ತಕ್ಕಂಥ ಜನ ಕೂಡ ಆ ಮಗುವನ್ನು ನಮಗೆ ಕೊಟ್ಬಿಡಿ, ನಾವೇ ಸಾಕೊಳ್ತೀವಿ, ಯಾರೂ ಬೇಕಾಗಿಲ್ಲ ಅಂತ ಕೂಡ ಕೇಳ್ತಾ ಇದ್ದಾರೆ.
ಹಾಗೆಯೇ ಇಷ್ಟೆಲ್ಲ ಒಂದು ಮುದ್ದಾಗಿ ಮಾತಾಡ್ತಿರ್ತಕ್ಕಂಥ ಈ ಮಗು ಕೇವಲ 3 ವರ್ಷದ ಮಗು. ಆ ಮಗು ನೋಡಿ ಏನೇ ಕೇಳಲಿ ಎಷ್ಟು ಪಟ್ ಅಂತ ಆನ್ಸರ್ ಹೇಳ್ತಾ ಇದೆ, ಚಟಪಟ ಅಂತ ಈ ರೀತಿಯಾಗಿ ಮಾತಾಡ್ತಕ್ಕಂಥ ಮಗು. ಈ ಮಗುವನ್ನು ಅವಳು ಸಾಕಿದ್ದು ಯಾವ ರೀತಿ ಅಂತ ಒಂದು ಸಲ ನಾವು ನೋಡ್ಕೊಂಡು ಬರಬೇಕಾಗತ್ತೆ. ಆ ಮಗುವನ್ನು ಪ್ರತಿದಿನ ದಿನೇಶ್ ಅನ್ನುವ ಒಂದು ಯುವಕನ ಪರಿಚಯ ಆದ ನಂತರ ಈಕೆ ಪ್ರತಿದಿನ ಬೆಳಗ್ಗೆ 7 ಗಂಟೆ 7:15 ಕೂಡಿ ಹಾಕಿ ಹೋದರೆ ಈಕೆ ಬರ್ತಿದ್ದೆ ರಾತ್ರಿ 8, 9 ಗಂಟೆ, ಕೆಲವೊಂದು ದಿವಸ 11 ಗಂಟೆ, 12 ಗಂಟೆವರೆಗೆ ಬರ್ತಿರಲಿಲ್ಲ ಅಂದರೆ ಆ ಮಗು ಏನು ಮಾಡಬೇಕಿತ್ತು? ಮಗು ಒಳಗಡೆ ಕೂತ್ಕೊಂಡು ಕೇವಲ ಕಿಟಕಿಯಿಂದ ಹೊರಗಿನ ಪ್ರಪಂಚವನ್ನು ನೋಡ್ತಾ ಇತ್ತು ಅಂತ ಆ ಮಗು ಹೇಳ್ತೆ. ಕೂತ್ಕೊಂಡು ಏನು ಮಾಡ್ತಿದ್ದೆ ಅಂದರೆ ಕಿಟಕಿಯಲ್ಲಿ ಹೊರಗಡೆ ನೋಡ್ತಾ ಇದ್ದೆ, ಇಷ್ಟೇ ಹೇಳ್ತಿರ್ತು ಆ ಮಗು. ಬೆಳಿಗ್ಗೆ ಅನ್ನವನ್ನು ಮಾಡಿಟ್ಟೋದ್ರೆ ಕುಕ್ಕರ್ನಲ್ಲಿ ಆ ಮಗು ಅದೇ ಅನ್ನವನ್ನು ಸಾಯಂಕಾಲ ರಾತ್ರಿಯವರೆಗೂ ತಿನ್ಕೊಂಡಿರಬೇಕಿತ್ತು. ಹಾಗಾದರೆ ಈಕೆ ಸರಿಯಾಗಿ ನೋಡ್ಕೊಳ್ತಿರ್ಲಿಲ್ವಾ? ದಿನೇಶನ ಪರಿಚಯ ಆಗೋದಕ್ಕೆ ಮೊದಲು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ಲು. ಆದರೆ ದಿನೇಶನ ಪರಿಚಯ ಆದ ನಂತರ ಏನು ಕೇರ್ ಟೇಕರ್ ಹತ್ರ ಒಂದು ಬಿಡ್ತಾಳೆ ಮಗುನ ತೊಗೊಂಡೋಗಿ. ಆದರೆ ಆ ಕೇರ್ ಟೇಕರ್ ಹತ್ರ ಬಿಟ್ಟಂತಹ ದಿನಗಳಲ್ಲೂ ಕೂಡ ಈ ಮಹಾತಾಯಿ ಹೋಗ್ತಿದ್ದಿದ್ದು 6 ತಿಂಗಳಿಗೋ 8 ತಿಂಗಳಿಗೋ ವರ್ಷಕ್ಕೋ ಒಂದು ಸಲ ಮಗುವನ್ನು ನೋಡೋಕ್ಕೆ ಹೋಗ್ತಿದ್ಲಂತೆ. ಅಂದರೆ ಈ ಮಹಾತಾಯಿಗೆ ಆಗಲೇ ಮಗು ಬೇಡ ಅನ್ನಿಸ್ಬಿಟ್ಟಿತ್ತೋ ಏನೋ ಗೊತ್ತಿಲ್ಲ. ಆಕೆನೇ ಹೇಳುವ ಹಾಗೆ, ಈ ಶಿರೇನ್ ಹೇಳುವ ಹಾಗೆ, ಅವಳು ಹೇಳೋದು ಶಿರೇನ್ ಬಂದುಬಿಟ್ಟು ಇವಳೇ ಹೇಳುವ ಹಾಗೆ, ನೀವು ನನಗೆ ಚಿಕ್ಕ ವಯಸ್ಸಿನಲ್ಲೇ ಮಗು ಬೇಡವಾಗಿತ್ತು, ಹಾಗಾಗಿ ನಾನೇನು ಮಾಡೋದಕ್ಕಾಗತ್ತೆ ಅಂತ ಕೇಳ್ತಾಳೆ. ಹಾಗೆಯೇ ಆ ಕೇರ್ ಟೇಕರ್ಗೆ ಕೂಡ ಈಕೆ ಸಂಬಳವನ್ನು ಕೊಡ್ತಾ ಇರಲಿಲ್ಲ. ಆ ಮಗುವಿನ ಅಪ್ಪನ ಕಡೆಯಿಂದ ಒಂದು ಸಂಬಳವನ್ನು ಕೊಡ್ತಿದ್ರು ಅಂತ ಹೇಳಲಾಗುತ್ತೆ. ಅದಾದ ನಂತರ ಮತ್ತೆ ಈಕೆ ಮನೆಗೆ ಕರ್ಕೊಂಡು ಬರ್ತಾಳೆ. ಮನೆಗೆ ಯಾಕೆಂದರೆ ನಾನೇ ನೋಡ್ಕೊಳ್ತೀನಿ, ನಾನೇ ಸಾಕ್ತೀನಿ ಅಂತ ಕರ್ಕೊಂಡು ಬಂದಿರ್ತಾಳೆ. ಪ್ರತಿಷ್ಠೆಯ ಒಂದು ವಿಷಯ ಕೂಡ ಆಗಿರುತ್ತೆ. ಹಾಗಾಗಿ ಈಕೆ ತೊಗೊಂಡು ಬಂದು ಆ ಮಗುವನ್ನು ಸಾಕ್ತೀನಿ ಅಂತ ಹೇಳಿಬಿಟ್ಟು ಆ ಮಗುವಿಗೆ ಈ ರೀತಿಯಾದ ಚಿತ್ರಹಿಂಸೆ ಎಲ್ಲ ಕೊಟ್ಟು ಹೊಡೆದು ಕುಕ್ಕರ್ನಲ್ಲಿ ಹೊಡೆದಿದ್ದಾಳೆ. ಆ ಮಗುನೇ ಹೇಳುತ್ತೆ ಕುಕ್ಕರಲ್ಲಿ ಹೊಡಿತಿದ್ಲು, ಆಮೇಲೆ ಒದಿತಿದ್ರು ಅಂತ. ಸೊ ಕೊನೆಗೆ ಈ ಒಂದು ಮಗುವನ್ನು ಧ್ರುವ ಸರ್ಜಾ ಅವರು ಕೂಡ ನಾನು ನೋಡ್ತೀನಿ, ಈ ಪರಿಸ್ಥಿತಿಯಲ್ಲಿ ಆ ಮಗುವನ್ನು ನೋಡೋದಕ್ಕಾಗಲ್ಲ ನನ್ನ ಕೈಯಲ್ಲಿ, ಹಾಗಾಗಿ ನಾನು ಯಾವಾಗಾದರೂ ಒಂದು ಸಲ ನೋಡ್ತೀನಿ. ಆ ಮಗುವಿನ ಜವಾಬ್ದಾರಿ ಏನಿದೆ ಅಂದರೆ ಪೂರ್ಣ ಪ್ರಮಾಣದ ಖರ್ಚು ವೆಚ್ಚಗಳಿನ ಏನಿದೆ ಅದನ್ನು ನಾನೇ ನೋಡ್ಕೊಳ್ತೀನಿ ಅಂತ ಕೂಡ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಹೇಳಿದ್ದಾರೆ. ಯಾಕೆಂದರೆ ಧ್ರುವ ಸರ್ಜಾ ಅವರು ಎಲ್ರಿಗೂ ಗೊತ್ತಿದೆ, ಅವರು ಮಾಡುವಂಥದ್ದು ಒಂದು ಸಾಹಸಮಯ ಚಿತ್ರಗಳಾದರೂ ಕೂಡ, ಆಕ್ಷನ್ ಒಂದು ಫಿಲಮ್ಗಳನ್ನು ಮಾಡಿದರೂ ಕೂಡ, ಆದರೆ ಅವರ ಮನಸ್ಸು ಮಗುವಿನಂಥದ್ದು. ಯಾಕೆಂದರೆ ಈಗಾಗಲೇ ಗೊತ್ತಿದೆ ಎಲ್ರಿಗೂ, ಚಿರಂಜೀವಿ ಸರ್ಜಾ ಅವರ ಮಗು ರಾಯನ್, ಹಾಗೆಯೇ ಇವರ 2 ಮಕ್ಕಳು, ಒಟ್ಟು 3 ಮಕ್ಕಳನ್ನು ಕೂಡ ಒಂದೇ ರೀತಿಯಲ್ಲಿ ಸಾಕ್ತಕ್ಕಂಥದ್ದು ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಆ ಮಕ್ಕಳ ಜೊತೆ ಒಡನಾಟಗಳನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಹಾಗಾಗಿ ಅವರು ಹೇಳಿದ್ದಾರೆ, ಈ ಮಗುವಿಗೆ ಏನು ಬೇಕೋ ನಾನು ಎಲ್ಲವನ್ನು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು. ಹಾಗೆಯೇ ನಾನು ಇದರಲ್ಲಿ ಒಂದು ವಿಷಯಕ್ಕೆ ಮತ್ತೆ ಹೋಗ್ತೀನಿ ವಾಪಸ್ಸು. ಏಕೆಂದರೆ ಈ ಮಹಾತಾಯಿ ಮಾಡಿರ್ತಕ್ಕಂಥ ಕೆಲಸ ಏನಿತ್ತು, ಈಕೆ ಮಾಡಿದ್ದು ಯಾವ ರೀತಿಯ ಒಂದು ಪಾಪ ಕೃತ್ಯಗಳು ಅಂತ ಅನ್ನೋದಕ್ಕೆ ಹೋಗ್ಬಿಡೋಣ ಒಂದು ಸಲ. ಏಕೆಂದರೆ ಈಗ ಇತ್ತೀಚಿನ ವರದಿಗಳ ಪ್ರಕಾರ, ನಮಗೆ ಬಂದ ನಾವು ತಿಳಿದುಕೊಂಡ ವರದಿಗಳ ಪ್ರಕಾರ, ಈ ಒಂದು ದಿನೇಶ್ ಹಾಗೆಯೇ ಶಿರೇನ್ ಇವರಿಬ್ಬರನ್ನು ಕೂಡ, ಶಿರೇನ್ ಹಾಗೆ ದಿನೇಶನ್ನು ಇಬ್ಬರನ್ನು ಕೂಡ ಪ್ರೀತಿಯಿಂದ ತೇಲಿ ಹಾರಾಡಿಕೊಂಡು ಇರಬೇಕು ಅಂದ್ಕೊಂಡವರ ಇಬ್ಬರನ್ನು ಕೂಡ ಒಟ್ಟಿಗೆ ಕರ್ಕೊಂಡೋಗಿ ಈಗ ಆಗಲೇ ನ್ಯಾಯಾಂಗ ಬಂಧನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಅಂದರೆ ಜೈಲಿನಲ್ಲಿದ್ದಾರೆ ಈಗಾಗಲೇ. ಇವರಿಗೆ ಶಿಕ್ಷೆ ಆಗುತ್ತಾ? ಖಂಡಿತ ಆಗುತ್ತೆ. ಶಿಕ್ಷೆ ಕೂಡ ಇಷ್ಟರಲ್ಲೇ ಆಗಬಹುದು. ಯಾಕೆಂದರೆ ಈಗಾಗಲೇ ಆ ಮಗುನ ಕೇಳಿದರೆ ನೀನು ಅಪ್ಪನ ಹತ್ರ ಹೋಗ್ತೀಯ, ಅಮ್ಮನ ಹತ್ರ ಹೋಗ್ತೀಯ ಅಂದರೆ ನಾನು ನಮ್ಮ ಅಮ್ಮನ ಹತ್ರ ಹೋಗಲ್ಲ ಅಂತಲೇ ಹೇಳುತ್ತೆ ಆ ಮಗು ಇವಾಗ ಕೂಡ. ಆದರೆ ಕೆಲವೊಂದು ಕಾನೂನು ಪ್ರಕ್ರಿಯೆಗಳು ನಡೀಬೇಕು. ಆ ಕಾನೂನು ಪ್ರಕ್ರಿಯೆಗಳ ಮೂಲಕ ಆ ಮಗುವನ್ನು ತಾಯಿಗೆ ಇವಾಗ ಕೂಡ ಕೊಡಬಹುದು. ಆದರೆ ಆ ಕಾನೂನಿನ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಅಂದರೆ, ನಾನು ಯಾವುದೇ ಹಿಂಸೆಯನ್ನು ಮಗುವಿಗೆ ಕೊಡಲ್ಲ, ಮಗುವಿಗೆ ಯಾವುದೇ ರೀತಿಯಾದಂಥ ಒಂದು ನಾನು ನೋವನ್ನು ಮಾಡಲ್ಲ, ಈ ತರಹದ ಒಂದು ಪ್ರಕ್ರಿಯೆಗಳು, ಈ ಥರದ ಒಂದು ಪೇಪರ್ನಲ್ಲಿ ಒಂದು ಸೈನನ್ನು ಮಾಡಿ ಕಾನೂನು ಪ್ರಕ್ರಿಯೆ ಮುಖಾಂತರನೇ ಮಗುನ ಹಸ್ತಾಂತರಿಸುವ ಹಾಗಿದ್ದರೆ ಹಸ್ತಾಂತರಿಸ್ತಾರೆ ತಾಯಿಗೆ. ಇಲ್ಲವಾದರೆ ಅಪ್ಪನನ್ನು ಕರೆಸಿ ಅಪ್ಪನಿಗೆ ಕೊಡಬಹುದು. ಈ 2 ಕಾನೂನು ಪ್ರಕ್ರಿಯೆಗಳಿದೆ. ಅದರ ಜೊತೆಗೆ ಈ ಮಗು ನಾನು ಹೋಗೋದೇ ಇಲ್ಲ ಅನ್ನತ್ತೆ ಇವಾಗಿನ ಪರಿಸ್ಥಿತಿಯಲ್ಲಿ. ಹಾಗಾಗಿ ಆ ಮಗುವನ್ನು ಇನ್ನೊಂದಷ್ಟು ದಿನಗಳ ನಂತರ ಅಷ್ಟೇ ಕೊಡಬೇಕಾಗುತ್ತೆ. ಇವಾಗ ಕೊಡೋದಕ್ಕೆ ಬರಲ್ಲ ಸದ್ಯದ ಮಟ್ಟಿಗೆ. ಈಗ ಕೊಟ್ಟರೂ ಕೂಡ ಆ ಮಗುವಿನ ಮನಸ್ಥಿತಿ ಬೇರೆ ಥರನೇ ಇದೆ. ಅಮ್ಮನ ಮೇಲೆ ಬೇರೆ ಅಭಿಪ್ರಾಯವಿದೆ ಆ ಮಗುವಿಗೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಮಗುವಿಗೆ ಒಂದು ಒಳ್ಳೆಯ ಭವಿಷ್ಯ ಸಿಗಲಿ, ಹಾಗೆಯೇ ಒಳ್ಳೆಯ ಒಂದು ರೀತಿಯಲ್ಲಿ ಆ ಮಗುನ ಯಾರ ಹತ್ರ ಹೋದರೂ ಕೂಡ ತುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ
ಈ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.